ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ದಲಿತರ ಭೂಮಿ ವಿವಾದ ತಾರಕಕ್ಕೆ ಜೂನ್ 29ರಂದು ಜಿಲ್ಲಾವ್ಯಾಪಿ ಹೋರಾಟದ ಎಚ್ಚರಿಕೆ. ಹಾಗೂ ಹೋಗಗಳನ್ನು ಗಮನಿಸಬೇಕಾಗಿರ್ತಕ್ಕಂಥವ್ರು ನೀವು ಈ ತಾಲೂಕಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಷ್ಟ ಸುಖ ಎಲ್ಲ ಕೂಡ ಗಮನಿಸಬೇಕಾಗಿ ಅವ್ರು ನ್ಯಾಯ ಕೊಡ್ಬೇಕಾಗಿರ್ತಕ್ಕಂಥವ್ರು ನೀವು. ಮೇಲಾಧಿಕಾರಿಗಳು ಕೂಡಲೇ ಆಯಮ್ಮನ್ನು ಸಸ್ಪೆಂಡ್ ಮಾಡ್ಬೇಕು. ಮೂಲ ಕಾರಣಕರ್ತರಾಗಿರ್ತಕ್ಕಂಥ ತಹಸೀಲ್ದಾರ್ ಅವ್ರನ್ನ ಯಾಕೆ ನೀವು ಅವ್ರ ಮೇಲೆ ಕ್ರಮ ತಗೊಂತ ಇಲ್ಲ? ಹೀಗೆ ಮಾಡುವಾಗ ತಾನೇ ಮಂಜೂರು ಮಾಡಿರುವ ಭೂಮಿಯ ಬಗ್ಗೆ ಅದಕ್ಕೆ ಅರಿವು ಇರಬೇಕಿತ್ತು ಅಲ್ವೇ? ಅದೆಲ್ಲ ಹೋಗಲಿ, ಅರಣ್ಯ ಇಲಾಖೆ ತನಗೆ ಸೇರದ ಭೂಮಿಯನ್ನ ಇಷ್ಟು ವರ್ಷಗಳ ಕಾಲ ಯಾಕೆ ಸುಪರ್ದಿಗೆ ಪಡೆಯಲು ಮುಂದಾಗಲಿಲ್ಲ? ಈಗಲೇ ಯಾಕೆ ಮುಂದಾಗಿದೆ? ಇದನ್ನೆಲ್ಲ ನೋಡಿದ್ರೆ ಯಾವುದೋ ಕಾರಣದ ಕೈಗಳು ಇದರ ಹಿಂದೆ ನಿಂತು ಆಟವಾಡುತ್ತಿರುವುದು ಸ್ಪಷ್ಟವಾಗಿದೆ ಎಂದ ಅವರು, ಬಡವರಿಗೆ ನ್ಯಾಯ ದೊರೆಯುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಎಂದರು. ರಾಜ್ಯ ಸಂಚಾಲಕ ಕೆಸಿ ರಾಜಕಾಂತ್ ಮಾತನಾಡಿ, ಬಡವರಿಗೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ನ್ಯಾಯಕ್ಕೆ ಆಗ್ರಹಿಸಿ 1 ವಾರದಿಂದ ಉಪ ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಈ ವಿಚಾರ ಗಂಭೀರವಾದರೂ ಕೂಡ ಇವರಿಗೆ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಮುಂದೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರೊಟ್ಟಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕಾಗಿತ್ತು. ಈ ಕೆಲಸ ಆಗದಿರುವುದು ನೋಡಿದ್ರೆ ಇವರಿಗೆ ಜನಪರ ಕಾಳಜಿಗಿಂತ ಶ್ರೀಮಂತರ ಹಿತ ಕಾಯುವುದೇ ದೊಡ್ಡ ಕಾಯಕವಾಗಿದೆ ಎನಿಸುತ್ತಿದೆ ಎಂದು ದೂರು ನೀಡಿದ್ರು. ಸ್ಪಷ್ಟ ಉತ್ತರ ನೀಡುತ್ತಿಲ್ಲ ಎಂದು ಆರೋಪಿಸಿದ್ರ. 1972ರಲ್ಲಿ ಕಂದಾಯ ಇಲಾಖೆಯು ಸಾಗುವಳಿ ನಿರತ ದಲಿತರಿಗೆ ನೀಡಿರುವ ಭೂಮಿಯನ್ನ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಗಣಿಸದೆ ಬಡವರ ಭೂಮಿಯನ್ನ ಅರಣ್ಯ ಇಲಾಖೆ ಹೆಸರಿನಲ್ಲಿ ವಶಪಡಿಸಿಕೊಳ್ಳಲು ಯತ್ನಿಸುತ್ತಿರುವುದು ಸರಿಯಲ್ಲ ಎಂದು ಆರೋಪಿಸಿದ ಅವರು, ವಿಟಿಯು ಹಾಗೂ ಈಶಾ ಹಾಗೂ ನಂದಿ ಮೆಡಿಕಲ್ ಕಾಲೇಜು ಸಂಸ್ಥೆಗಳ ವಶದಲ್ಲಿರುವ 100 ಎಕರೆ ಭೂಮಿ ಕೂಡ ಅರಣ್ಯ ಇಲಾಖೆಗೆ ಸೇರಿದೆ. ಈ ಭೂಮಿಯ ವಿಚಾರದಲ್ಲೂ ಹೀಗೆ ನಡೆದುಕೊಳ್ಳಬೇಕಿತ್ತು ಅಲ್ಲವೇ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು. ತಹಸೀಲ್ದಾರ್ ರಶ್ಮಿ ಅವರ ಕಾರ್ಯವೈಖರಿಯನ್ನ ತೀವ್ರವಾಗಿ ಟೀಕಿಸಿದ ಮುಖಂಡರು, ಈ ಸಮಸ್ಯೆಗೆ ಕಾರಣವಾಗಿರುವ ಅಧಿಕಾರಿಯ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಜೂನ್ 29ರೊಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಬೃಹತ್ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ರು. 1991-92ರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಭೂಮಿ ಹಸ್ತಾಂತರ ಮಾಡುವಾಗ ಈಗಾಗಲೇ ಜನರು ಸಾಗುವಳಿ ಮಾಡುತ್ತಿದ್ದ ಭೂಮಿಯ ಕುರಿತು ಯಾಕೆ ಪರಿಶೀಲನೆ ನಡೆಸಲಿಲ್ಲ ಎಂಬ ಪ್ರಶ್ನೆಯನ್ನು ಅವರು ಮುಂದಿಟ್ಟರು. ಜಿಲ್ಲಾ ಅರಣ್ಯಾಧಿಕಾರಿಗಳು ನಿಮ್ಮ ಉಳುಮೆಯ ಭೂಮಿಗೂ ಅರಣ್ಯ ಇಲಾಖೆಗೆ ಯಾವುದೇ ಸಂಬಂಧವಿಲ್ಲ ಎಂದು ಒಮ್ಮೆ ಹೇಳಿದ್ರೆ ಮತ್ತೊಮ್ಮೆ ನಿಮ್ಮ ಭೂಮಿ ನಮ್ಮ ಸರಹದ್ದಿನಲ್ಲಿಯೇ ಬರುತ್ತಿದೆ ಎಂದು ಹೇಳುತ್ತಾ ಗೊಂದಲ ಮೂಡಿಸಿದ್ದಾರೆ. ಇನ್ನು ಜಿಲ್ಲಾ ಉಪವಿಭಾಗಾಧಿಕಾರಿಗಳ ಪರವಾಗಿ ಧರಣಿ ನಿರತರ ಬಳಿ ಬಂದಿದ್ದ ಪ್ರತಿನಿಧಿ ಗೊಂದಲ ನಿವಾರಣೆ ಬದಲಿಗೆ ಗೊಂದಲ ಹೆಚ್ಚಾಗುವಂತೆ ಮಾಡಿದ್ದರಿಂದ ಧರಣಿ ನಿರತರವಾಗಿದೆ. 1991ರಲ್ಲಿ ಈ ಭೂಮಿಯನ್ನ ಅರಣ್ಯ ಇಲಾಖೆಗೆ ಹೇಗೆ ಹಸ್ತಾಂತರ ಮಾಡಲಾಯಿತು ಎಂಬುದನ್ನು ಅಧಿಕಾರಿಗಳು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದ್ರು. ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಗಮನಿಸಿರೋ ಹಾಗೆ ಯಾರೋ ಕೂಡ ಬಡವರ ಪರವಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೂಡ. ಬಡವರ ಪರವಾಗಿದ್ದಿದ್ರೆ 8 ದಿನ ಬೇಕಾಗಿರ್ಲಿಲ್ಲ. ಏನು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಪಾಣಿ ಸಾಗುವಳಿ ಸ್ಥಿತಿ ಇದೆ, ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ದುರಸ್ತಿ ಕಾರ್ಯಕ್ರಮ ಏನಿದೆ, ಅಥವಾ ತಹಸೀಲ್ದಾರ್ ಅವರು ಇವತ್ತಿಗೂ ಕೂಡ ಈ ಜನರ ಹತ್ರ ಬಂದು ಇಲ್ಲಿ ಸ್ಥಳೀಯವಾಗಿ ಪೆಂಡಲ್ ಕೆಳಗೆ ಕೂತು ಅವ್ರ ಜೊತೆಲಿ ಚರ್ಚೆ ಮಾಡೋ ಮುಖಾಂತರ, ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡೋ ಮುಖಾಂತರ ಇದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಮಾಡಕ್ಕೆ ಬರಲಿಲ್ಲ. ಕಾರಣ ಏನಂದ್ರೆ ಇವರು ಬಡವರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ದಲಿತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಶ್ರೀಮಂತರ ಪರವಾಗಿ ಇರೋದ್ರಿಂದ ಇವತ್ತು ಬಡವರನ್ನು ಕಂಡ್ರೆ ಅವ್ರಿಗೆ ಆಗಲ್ಲ ಅನ್ನುವಂತ ಅನುಮಾನ ಕೂಡ ನಮ್ಗೆ ಶುರುವಾಗಿದೆ. ಇವತ್ತು ಅವರೇ ಕೊಟ್ಟಿರ್ತಕ್ಕಂಥ ಸಾಗುವಳಿ, ಅವರೇ ಕೊಟ್ಟಿರ್ತಕ್ಕಂಥ ಪಾಣಿ, ಅವರೇ ಕೊಟ್ಟಿರ್ತಕ್ಕಂಥ ದುರಸ್ತಿ ಕಾಪಿಗಳು, ಅವರೇ ಕೊಟ್ಟಿರ್ತಕ್ಕಂಥ ಏನು ಎಲ್ಲ ಕೂಡ ಕಟ್ಟಿರ್ತಕ್ಕಂಥ ಇವು ಇವತ್ತು ಅರಣ್ಯ ಇಲಾಖೆಯವರು ಒಂದೊಂದು ದಿನ ಒಂದೊಂದು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಸಾರಿ ಎ ಸಿ ಅವರು ಬಂದಾಗ ಅವ್ರ ಸಮ್ಮುಖದಲ್ಲಿ ಒಂದು ರೀತಿ ಮಾತಾಡ್ತಾರೆ, ಎ ಸಿ ಅವರು ಹೋದ ಮೇಲೆ ಇನ್ನೊಂದು ರೀತಿ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಕೂಡ ಗಮನಿಸಿದಾಗ ನಿಜವಾಗ್ಲೂ ಕೂಡ ಇವರು ಬಡವರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಶುರುವಾಗಿದೆ. ಇವತ್ತು ನಾವೆಲ್ಲ ಕೂಡ ಯೋಚನೆ ಮಾಡ್ಬೇಕು. ಇಡೀ ವ್ಯವಸ್ಥೆ ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡದಾಗಿ ಭಾಷಣಗಳನ್ನು ಮಾಡಕ್ಕೆ ನೋಡಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಗಮನಿಸಿದೀವಿ. ಎಲ್ಲರೂ ಕೂಡ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತಾನೆ ಹೇಳ್ತಾ ಇರ್ತಕ್ಕಂಥವ್ರು ಕೂಡ. ಆದ್ರೆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಕನಿಷ್ಠ ಪಕ್ಷ ಒಂದು 5 ನಿಮಿಷ ಡೈಲಾಗ್ ಮಾಡಕ್ಕೆ ಇವ್ರು ತಾಕತ್ತಿಲ್ಲ. ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಕ್ಕಂಥ ತಾಕತ್ತು ಕೂಡ ಇವತ್ತಿಲ್ಲ. ಇಡೀ 1972ನೇ ಇಸ್ವಿಯಲ್ಲಿ ಈ ಬಡವರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ,
ಭೂಮಿ ಕೊಟ್ಟಿದ್ದಾರೆ, ಅವ್ರು ಉಳುಮೆ ಮಾಡ್ಕೊಂಡ್ ಬರ್ತಿದ್ದಾರೆ. ರಾಗಿ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಅಥವಾ ಜೋಳ ಆಗಿರ್ಬೋದು, ಎಲ್ಲ ಕಡೆ ಬೆಳೆಗಳನ್ನು ಇಟ್ಕೊಂಡು ಇವತ್ತು ಕೂಡ ಬಂದಿದ್ದಾರೆ. 2.5 ವರ್ಷದಿಂದ ಇದೇ ಅರಣ್ಯ ಇಲಾಖೆಯವರು ನಮ್ಮದ ಅಂತ ಕ್ಲಾರಿಫೈ ಮಾಡ್ಕೊಂಡು ಸ್ವಲ್ಪ ಇರಿ ಅಂತಕ್ಕಂಥ ಹೇಳಿ ಇವತ್ತು ಅವ್ರು ಸಂಪೂರ್ಣವಾಗಿ ಅವ್ರ ಜೀವನಕ್ಕೇನೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ. ನಾವು ಇದು ಸಂಬಂಧವಾಗಿ ಇಡೀ ನಮ್ಮ ಇಲಾಖೆ ಕೂಡ ತಿಳಿಸಿದ್ವಿ. ನಿಮ್ಮ ಪಾರ್ಟಿಯನ್ನ, ನಿಮ್ಮ ಸಾಗುವಳಿ ಸ್ಥಿತಿಯನ್ನ, ನಿಮ್ಮದು ಅಂತಕ್ಕಂಥದ್ದನ್ನ ವಾದ ಮಾಡ್ತಕ್ಕಂಥ ಶಕ್ತಿ ನಿಮ್ಗಿಲ್ಲ ಅಂದ್ರೆ ಇಲ್ಲಿ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಅನುಮಾನ ಕೂಡ ಶುರುವಾಗಿದೆ. ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಕಷ್ಟ ಸುಖ ಎಲ್ಲ ಕೂಡ ಗಮನಿಸಬೇಕಾಗಿ ಅವ್ರು ನ್ಯಾಯ ಕೊಡ್ಬೇಕಾಗಿರ್ತಕ್ಕಂಥವ್ರು ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಮೇಲಾಧಿಕಾರಿಗಳು ಕೂಡಲೇ ಆಯಮ್ಮನ್ನು ಸಸ್ಪೆಂಡ್ ಮಾಡ್ಬೇಕು. ಇಷ್ಟೆಲ್ಲ ಕೂಡ ತಾಕತ್ತು ತೊಂದರೆ ಆಗೋದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ತಹಸೀಲ್ದಾರ್ ಅವ್ರನ್ನ ಯಾಕೆ ನೀವು ಅವ್ರ ಮೇಲೆ ಕ್ರಮ ತಗೊಂತ ಇಲ್ಲ? ಕಾರಣ ಏನು? ಇವತ್ತು ಪಾಣಿ ನಿಮ್ದಲ್ವಾ? ಸಾಗುವಳಿ ಚೀಟಿ ನಿಮ್ದಲ್ವಾ? ದುರಸ್ತಿ ನೀವಲ್ವಾ ಮಾಡಿರೋದು? ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರು ನೀವು ಕೊಟ್ಟಿರ್ತಕ್ಕಂಥ ಭೂಮಿ ಅಲ್ಲ ತಾನೆ? ನಿಮ್ಮ ಹತ್ರ ಟಿಪ್ಪಣಿ ಇಲ್ವಾ? ಯಾಕೆ ಆಯಮ್ಮನ ಮೇಲೆ ನೀವು ಕ್ರಮ ತಗೊಳಕ್ ಸಾಧ್ಯ ಆಗ್ತಾ ಇಲ್ಲ? ನೀವು ಕೂಡ ಸೇರ್ಕೊಂಡು ಅವ್ರ ಪರವಾಗಿ ಏನಾದ್ರು ಒಕ್ಕಲತ್ತು ಇಸ್ಕೊಳ್ಳಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ ಇದೆ. ಇವತ್ತು ವಾರದಿಂದ ಇವತ್ತು ನಾವೆಲ್ಲ ಕೂಡ ಜಿಲ್ಲಾ ಜನಸಂಘರ್ಷ ಸಮಿತಿಯಿಂದ ಎಲ್ಲ ಕೂಡ ಇವತ್ತು ಚರ್ಚೆ ಆಗಿದೆ. ಎಲ್ಲಾ ತಾಲೂಕು ಪದಾಧಿಕಾರಿಗಳೆಲ್ಲ ಕೂಡ ಇವತ್ತು ಚರ್ಚೆ ಮಾಡ್ಕೊಳ್ಳೋ ಮುಖಾಂತರ ಇಡೀ ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲೋದಿಲ್ಲ. 29ನೇ ತಾರೀಕು ಇವತ್ತು 8 ದಿವಸಕ್ಕೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೇಂಜ್ ಫಾರೆಸ್ಟ್ ಆಫೀಸರ್ ಆಫೀಸ್ಗಳಿದೆಯೋ ಎಲ್ಲಾ ಆಫೀಸ್ಗಳನ್ನ ಬೀಗ ಮುದ್ರೆ ಹಾಕೋ ಮುಖಾಂತರ ಇಡೀ ದಲಿತ ಸಂಘರ್ಷ ಸಮಿತಿ ಅಲ್ಲಿ ಒಂದು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಕದನಹಳ್ಳಿ ಬಡವರೇನಿದ್ದಾರೆ ಅವ್ರ ಪರವಾಗಿ ನ್ಯಾಯವನ್ನು ಕೊಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಅವ್ರ ಪರವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸವನ್ನ ಎಲ್ಲಾ ತಾಲೂಕುಗಳು ಕೂಡ ಮಾಡಕ್ಕೆ. ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ ಮಾತನಾಡಿ, ಡಿಎಫ್ಒ ಹಾಗೂ ಎಸಿಎಫ್ ಅಧಿಕಾರಿಗಳು ಸಮಸ್ಯೆ ಪರಿಹಾರಕ್ಕೆ ಸಹಕಾರ ನೀಡುತ್ತಿಲ್ಲ. ನಂದಿ ಮೆಡಿಕಲ್ ಕಾಲೇಜಿಗೆ ಫಾರೆಸ್ಟ್ ಭೂಮಿ ನೀಡಲಾಗಿದೆ. ಇದರಂತೆ ಈಶಾ ಸಂಸ್ಥೆಗೆ ಅರಣ್ಯ ಭೂಮಿ ನೀಡಿರುವಾಗ ದಲಿತರಿಗೆ 2 ಎಕರೆ 3 ಎಕರೆ ಭೂಮಿ ನೀಡಿ ನ್ಯಾಯ ನೀಡುವಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ಹೈಕೋರ್ಟ್ ಆದೇಶದ ಪ್ರಕಾರ ದಲಿತರ ಒತ್ತುವರಿ ತೆರವು ಮಾಡಬಾರದು ಎಂಬ ಸೂಚನೆ ಇದ್ದರೂ ಅದನ್ನು ಪಾಲಿಸಲಾಗುತ್ತಿಲ್ಲ. ಪಾಲಿಸುವಂತೆ ನಾವು ಆಗ್ರಹಿಸುತ್ತಿದ್ದೇವೆ ಎಂದರು. 50 ಎಕರೆ ಜಮೀನು ಫಾರೆಸ್ಟ್ ಜಮೀನು ತಗೊಂಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅದೇ ಬೇರೆ ಸಂದರ್ಭ ಅರೂರು ನಂದಿ ಮೆಡಿಕಲ್ ಕಾಲೇಜ್ ಇರೋದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ. ಅಲ್ಲಿ ಮೆಡಿಕಲ್ ಕಾಲೇಜ್ ಇರೋದು ಫಾರೆಸ್ಟ್ ಲ್ಯಾಂಡ್. ಮತ್ತೆ ಈಶಾ ಫೌಂಡೇಶನ್ಗೆ 88 ಎಕರೆ ಕೊಟ್ಟಿರೋದು ಫಾರೆಸ್ಟ್ ಲ್ಯಾಂಡ್. ಇವರೆಲ್ಲಾ ಕಾಲೇಜುಗಳಿಗೆ ಮತ್ತು ಎಲ್ಲಾ ಈಶಾ ಫೌಂಡೇಶನ್ಗೆ ಎಲ್ಲಾ ಜಮೀನು ಕೊಡ್ತಾರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ. ಬಡವರಿಗೆ ಜಮೀನು ಕೊಡಕ್ಕೆ ಇವರಿಗೆ ಏನ್ ತೊಂದರೆ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ. ಈ ದೇಶಕ್ಕೆ 78 ವರ್ಷ ಇದು ಸ್ವಾತಂತ್ರ್ಯ ಬಂತು. ಇಲ್ಲಿನ ಶಾಸಕರು ದಿನಾನು ಅಂಬೇಡ್ಕರ್ ಫೋಟೋ ಎತ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅಪ್ಪ, ನೀನು ಅಂಬೇಡ್ಕರ್ ಫೋಟೋ ಎತ್ಕೋಬೇಡ. ಈ ಬಡವರಿಗೆ ಏನಿದೆಯೋ ಪೊಸಿಷನ್ ಅಲ್ಲಿ ಜಮೀನು ಸಾಗುವಳಿ ಚೀಟಿ ಕೊಟ್ಟಿದ್ದಾರೋ, ಮತ್ತೆ ಸ್ಕೆಚ್ ಇದೆಯಾ, ಮತ್ತೆ ಪಾನಿ ಮುಟ್ಟೇಶನ್ ಎಲ್ಲಾ ಜಮೀನು ಇದೆ 72 73ರಿಂದ. ಇವಾಗ ನೀವು ಜಮೀನು ಕೊಡ್ತೀರಿ, ಮತ್ತೆ ಇವ್ರು ನಿಮ್ಗೆ ಓಟ್ ಹಾಕ್ತಾರೆ. ಅದು ಬಿಟ್ಟು ನೀವು ಅಧಿಕಾರಗಳನ್ನು ದುರ್ಬಳಕೆ ಮಾಡಿಕೊಂಡು ಇವ್ರಿಗೂ ತೊಂದರೆ ಮಾಡುವುದು ಶಾಸಕರು ಬಿಡಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಷ್ಟು ಚುನಾವಣೆ ಅಷ್ಟು ಈಸಿ ಇರಲ್ಲ. ನೀವು ಮೊನ್ನೆ ಲಾಟ್ರಿ ತರ ನೀವು 24 ದಿನಕ್ಕೆ MLA ಆಗ್ಬಿಟ್ರು. ಈ ತರ ಆಗಕ್ಕೆ ಹಂಗಾಗಲ್ಲ. ಆದ್ರಿಂದ ನೀವು ಅಂಬೇಡ್ಕರ್ ಫೋಟೋ ಎತ್ಕೊಂಡಕ್ಕೆ ಹೆಂಗ್ ರೆಡಿ ಇದೀರೋ ಪಾಪ SC ST ಜನಾಂಗಗಳಿಗೆ ನೀವು ಎತ್ಕೊಳ್ಳಕ್ ಹಂಗೆ ರೆಡಿ ಆಗುತ್ತೆ. ನೀವೇನಾದ್ರೂ ಈ ಬಡವರಿಗೆ ಏನಾದ್ರೂ ನೀವು ಜಮೀನು ಕೊಡ್ತಿದ್ರೆ ನಾವು ಈಶಾ ಫೌಂಡೇಶನ್ ಮೇಲೆ ಕರಪತ್ರ ಹಾಕ್ತೇವೆ. ಮೆಡಿಕಲ್ ಕಾಲೇಜ್ ಹೆಂಗ್ ಕೊಟ್ಟರು ಅದು ಕರಪತ್ರ ಹಾಕ್ತೇವೆ. ಮತ್ತೆ ಮುದ್ದೇನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, 50 ಎಕರೆ ಜಮೀನು ಹೆಂಗ್ ಕೊಟ್ಟರು ಅದು ಕರಪತ್ರ ಹಾಕ್ತೇವೆ. ಎಲ್ಲಾ ತನಿಖೆ ಆಗ್ಲಿ. ಇವ್ರಿಗೆ ಬೇಡ ಅಂದ್ರೆ ಕಾಲೇಜು ಅಲ್ಲಿ ಬೇಡ. ಕಾಲೇಜ್ ಎಲ್ರಿಗೂ ಅನುಕೂಲ ಆಗ್ಬೋದು, ಇಲ್ಲ ಅಂತ ಇಲ್ಲ. ಅಲ್ಲಿ ಫಾರೆಸ್ಟ್ ಜಮೀನು ಕೊಡಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ, ಬಡವರ ಜಮೀನು ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಸರ್ಕಾರ ಅನುಮತಿ ಹೆಂಗ್ ಕೊಡುತ್ತೆ ನಿಮ್ಗೆ? ಬಡವರ ಜಮೀನು ಕೊಟ್ಟಿರೋದಲ್ಲ. ಇವಾಗ ಅವ್ರ ಮೇಲೆ ನಾವು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀವಿ. DF ಮೇಲೆ ಹೈಕೋರ್ಟ್ ಮೇಲೆ ಕೇಸ್ ಹಾಕ್ಬಿಟ್ಟು ಅವ್ರ ಮನೆ ಕಳ್ಸೋದಕ್ಕೆ ಬಿಡಲ್ಲ. ಯಾಕಂದ್ರೆ ಅವರ ಇವಾಗ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ, ಪೊಸಿಷನ್ ಖಾಲಿ ಮಾಡಬಾರ್ದು. ಯಾವುದೇ ಒಂದು ಗ್ರಾಮ ಠಾಣೆಯಲ್ಲಿ ನಾವು ಪೊಸಿಷನ್ ಅಲ್ಲಿ ಇದ್ರು ಖಾಲಿ ಮಾಡಬಾರ್ದು ಅಂತ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ. ಇವಾಗ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ DFಗೆ. ನೀವೇನಾದರೂ
ಈ ಬಡವರ ಜಮೀನು ಚಿಕ್ಕಬಳ್ಳಾಪುರಲ್ಲಿ ಏನು ಧರಣಿ ಕುತ್ಕೊಂಡ್ರೆ ಅವ್ರಿಗೆ ಬಡವರಿಗೆ ಏನಾದ್ರು ಜಮೀನು ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವಿಶಾ ಫೌಂಡೇಶನ್ ತನಿಖೆ ಮಾಡಿದ್ ಸರ್ವೆ ಮಾಡಬೇಕು. ಫಾರೆಸ್ಟ್ ಮೆಡಿಕಲ್ ಕಾಲೇಜ್ ನಂದಿ ಮೆಡಿಕಲ್ ಸರ್ವೆ ಮಾಡಬೇಕು. ಮುದ್ದೇನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು. ಇವಾಗ ಬಾಗೇಪಲ್ಲಿಯಲ್ಲಿ ಸುಮಾರು ಫಾರೆಸ್ಟ್ ಲ್ಯಾಂಡ್ ಆಗಲ್ಲ ಇವಾಗ ದುರುಪಯೋಗ ಆಗಿದೆ, ಅವೆಲ್ಲ ತನಿಖೆ ಆಗ್ಬೇಕು. ಇವಾಗ ದಯವಿಟ್ಟು ಪತ್ರಿಕೆ ಅವರು ತಾವು ಬಡವರೇ, ನಾವು ಬಡವರೇ, ನೀವು ಬಡವರ ಬಗ್ಗೆ ಕಾಳಜಿ ವಹಿಸಿ ಈ ಬಡವರಿಗೆ ಪೊಸಿಷನ್ ಬಿಟ್ಕೊಡ್ಬೇಕಂದು ನಮ್ಮ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಆಗ್ಬೇಕಂದು ಜನಸಂಘ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಪರಮೇಶ್, ಜಿಲ್ಲಾ ಸಂಚಾಲಕ ಪಿಜಿ ಗಂಗಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ, ಎನ್ಎ ವೆಂಕಟೇಶ್, ಸಂಘಟನಾ ಸಂಚಾಲಕ ಶ್ರೀರಂಗಪ್ಪ, ಕಲಾಮಂಡಳಿ ಸಂಚಾಲಕ ಇಸ್ಕೂಲಪ್ಪ, ಬಾಗೇಪಲ್ಲಿ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಗೌರಿಬಿದನೂರಿನ ಟಿ ನರಸಿಂಹಮೂರ್ತಿ, ಶಿಡ್ಲಘಟ್ಟ ತಾಲೂಕು ಸಂಚಾಲಕ ದೊಡ್ಡ ತಿರುಮಲಪ್ಪ, ಚಿಂತಾಮಣಿ ತಾಲೂಕು ಸಂಚಾಲಕ ಎಸ್ಸಿ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ತಾಲೂಕು ಸಂಚಾಲಕ ಎಂ ನರಸಿಂಹಮೂರ್ತಿ, ಗುಡಿಬಂಡೆ ತಾಲೂಕು ಸಂಚಾಲಕ ಸಿವಿ ರಾಮಣ್ಣ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿಯ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.